ನಾಳೆ ಧರ್ಮಸ್ಥಳ ಕ್ರೈಮ್ಸ್ ಬರೀ ಸೌಜನ್ಯಂದಷ್ಟೇ ಅಲ್ಲ, ಬಾಕಿ ಎಲ್ಲ ಕ್ರೈಮ್ಸ್ಗೂ ಏನು ಚಳುವಳಿ ಮಾಡ್ತಿದ್ದಾರೋ ನಮ್ಮ ಹೋರಾಟಗಾರರು, ಅವರಿಗೆಲ್ಲ ನನ್ನ ಕಡೆಯಿಂದ ಒಂದು ಸಪೋರ್ಟ್ ನನ್ನ ಫಾಲೋವರ್ಸ್ಗೂ ಹೇಳ್ತೀನಿ ನಾನು. ನೋಡ್ರಿ, ಆ ಊರು ಬೆಳ್ತಂಗಡಿಯೋ ಧರ್ಮಸ್ಥಳ ಒಟ್ಟಿಗೆ ಆ ಡಿಸ್ಟಿಕ್ಟ್ ಪೂರ ದಕ್ಷಿಣ ಕನ್ನಡ, ಅದರೊಳಗಡೆ ಇದಕ್ಕಿಂತ ವರ್ಸ್ಟ್ ಈ ತಿಬುರೋಡಿ ಅವ್ರಿಗೆ ಮೇಲ್ಗಡೆ ಏನೇನೆಲ್ಲ FIRಗಳ ಫೈಲ್ ಮಾಡ್ಕೊಂಡು ಕೂತಿದ್ದಾರೋ ಸುಳ್ಳೆ ಅದಕ್ಕಿಂತ ವರ್ಸ್ಟ್ ಕ್ರೈಮ್ಗಳಲ್ಲೆಲ್ಲ ಇರೋವಂಥ ಗೂಂಡಾಗಳು ಏನೇನೆಲ್ಲ ಮಾಡ್ತಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆಗಡೆ ಅವರೇ ದರ್ಶನ ಕೊಟ್ಟು ಹೋಗಿದ್ದಾರೆ ನೋಡ್ಕಡಿ ಅಂತಂಥವ್ರೆಲ್ಲ ಇರೋವಾಗ ಇವ್ರನ್ನೇ ಏನಕ್ಕೆ ಗಡೀಪಾರು ಮಾಡಿದ್ರು? ಅಯ್ಯ, ಈ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಜ್ಞಾನವಂತೆ, AC ಗಳಂತೆ DC ಗಳಂತೆ. ಯಾಕೆ ಇಷ್ಟು ದಿನ ಕಾಣ್ತಿರ್ಲಿವ ನಿಮಗೆ? ಇದಕ್ಕೆದಂಗೆ ದಡೀರ್ನ ಏನು ಕಾಣಕ್ಕೆ ಶುರು ಆಯಿತು? ವಿಡಿಯೋಗಳು ಒಂದೊಂದೇ ಹೊರಗಡೆ ಬರ್ತಿದ್ದಂಗೆನೆ. ಇಷ್ಟು ದಿನ ನೀವೇ ತಾನೇ ಕೇಳ್ತಾ ಇದ್ರಿ, ಅದೇನು ಇಟ್ಕೊಂಡಿದ್ರಿ ಎವಿಡೆನ್ಸು, ಹೊರಗಡೆ ಕೊಡಿ, ಮೊಬೈಲಲ್ಲೇ ಇದೆ ಅಂದರೆ ಕೊಡೋಕ್ಕೆ ಆಗಲ್ಲ ನಮಗೆ ಅಂತ ಅಂದ್ಬಿಟ್ಟು ನೀವೇ ತಾನೇ ಕೇಳ್ತಾ ಇದ್ರಿ. ಈಗ ಕೊಟ್ಟ ಮೇಲ್ಗಡೆ ಇದಕ್ಕಿದಂಗೆ ಧಡ್ಬಡ್ ಅಂತ ಅಂದ್ಬಿಟ್ಟು ಅದಕ್ಕೇನಂತಾರೆ ಇಂಥ ಗಡೀಪಾರು ಅದು ಮಾಡ್ಬೇಕನ್ನಿಸ್ತದ? ಹೆಂಗೆ? ಯಾಕೆ ಹಂಗಾರೆ ಬಾಕಿ ಜನಗಳನ್ನ ಯಾಕೆ ಮಾಡೋದಿಲ್ಲ? ಕಾಮನ್ ಸೆನ್ಸ್ ಏನು ಇಲ್ಲಕ್ಕೆ ಇಲ್ಲ ಕಡ್ರ ಇವ್ರಿಗೆ. ಇಲ್ಲಕ್ಕೆ ಇಲ್ಲ ಅಂದಮೇಲೆ ಇಲ್ಲ. ಯಾವಾಗ ಕಲಿತೀರ ಏನೋ. ಇನ್ನೊಂದೇನಪ್ಪ ವಿಚಾರ ನಾನು ಹೇಳಬೇಕಾಗಿತ್ತಂದರೆ, ಸದ್ಯ ಅಷ್ಟು ಮಾಡಿ ಈ ಹೋರಾಟಗಾರರಿಗೆ ಸಪೋರ್ಟ್ ಮಾಡಿ. ನನ್ನ ಸಪೋರ್ಟ್ ಅಂತೂ ಉಂಟು.